ಇನ್ನು ಏನು ನಮ್ಮ ಕೋಲಾರ ತಾಲೂಕಿನಲ್ಲಿ ವೆಮ್ಗಲ್ ಮತ್ತು ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತು. ಇದರಲ್ಲಿ NDA ಮೈತ್ರಿಕೂಟದಲ್ಲಿ ಸುಮಾರು 10 ಸೀಟುಗಳನ್ನು ಮತ್ತು ನಮ್ಮದೇ ಪಕ್ಷೇತರ ಅಭ್ಯರ್ಥಿ ಸೀಟುಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ಮತ್ತು ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು ಇರ್ಬೋದು, ಅಶೋಕಣ್ಣ ಇರ್ಬೋದು, ಇಲ್ಲಿ ಪ್ರಚಾರ ಮಾಡಿದ್ರೂ ಇಲ್ಲಿ ಮತದಾರ ಬಂಧುಗಳು 2.25 ವರ್ಷದಿಂದ ಕರ್ನಾಟಕದಲ್ಲಿ ನಡ್ತಾ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ಇಲ್ಲಿ ಯಾವ ರೀತಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ, SCPT SP ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಎಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ, ನಿಮ್ಮ ಈ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಮತದಾರ ಬಂಧುಗಳ ಆದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಮತ್ತು ಇದು ಬಂಗಾರಪೇಟೆಯಲ್ಲಿ ಖಾಸಗಿ ಸಂಸ್ಥೆಗೆ ಜಮೀನು ವಿಚಾರವಾಗಿ ಕಂದಾಯ ಮಂತ್ರಿಗಳು ಮತ್ತು ಶಾಸಕರ ಮಧ್ಯೆ ಇವತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಏನು ಸರ್ಕಾರಿ ಜಮೀನು ಬಂಗೈನ ಕೆರೆ, ಒಗ್ಗೈನ ದಿನ್ನೆ ಇವೆಲ್ಲ ಏನು ಕೆರೆಗೆ ಸಂಬಂಧಪಟ್ಟಿದ್ದು, ಗೋಮಾಳಕ್ಕೆ ಸಂಬಂಧಪಟ್ಟಿದ್ದು, ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಂಥವು ಇವೆಲ್ಲ ಇದು ಸುಮಾರು 50 ಎಕರೆ ಜಮೀನು ಹಿಂದೆ DK ರವಿಯವರಿದ್ದಾಗ ಇವರು ಯಾವ್ಯಾವ ರೀತಿಯಲ್ಲಿ ಅದನ್ನು ತಿದ್ದಿದ್ದಾರೆ, ಯಾವ ರೀತಿಯಲ್ಲಿ ಕೆರೆದಿದ್ದಾರೆ, ಯಾವ ರೀತಿಯಲ್ಲಿ ಸೇರಿಸಿದ್ದಾರೆ, ಯಾವ ರೀತಿಯಲ್ಲಿ ನಕಲಿ ಆಗಿದೆ ಅಂಥೇಳಿ ಒಂದು ಆರ್ಡ್ರ್ ಮಾಡಿದ್ರು. ಆ ಆರ್ಡ್ರನ್ನ ಇಟ್ಕೊಂಡು ಅನೇಕ ಬಾರಿ ನಾವು ಕಂದಾಯ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸೆಕ್ರೆಟ್ರಿ ಅವ್ರಿಗೆ ಲೆಟ್ರಲ್ಲಿ ಹಾಕಿದ್ರಿ ಮತ್ತು ನಾವು ಪ್ರೆಸ್ ಮೀಟು ಮಾಡಿದ್ರಿ ಮಾಧ್ಯಮದವ್ರ ಮುಂದೆ. ಇವ್ರಿಗೆ ಸರ್ಕಾರಿ ಜಮೀನುಗಳನ್ನು ಕೆರೆ, ಗೋಮಾಳ, ಗುಂಡ್ತೋಪು ಇವನ್ನೆಲ್ಲ ಮಾಡಿಕೊಡೋದಾದರೆ ಅನೇಕ ಜನ ರೈತರು 100 ವರ್ಷಗಳಿಂದ 20-30 ವರ್ಷಗಳಿಂದ ಇವತ್ತೇನು ಪೊಸಿಷನಲ್ಲಿದ್ದು ಅವ್ರಿಗೆ ಸಾಗುವಳಿ ಪತ್ರಗಳು ಕೊಡದೇ ಇರ್ತಕ್ಕಂಥದ್ದನ್ನು ಅವ್ರ ಹತ್ರ ದುಡ್ಡು ಕಟ್ಸ್ಕೊಂಡು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರಶ್ನೆ ಮಾಡಿದ್ರಿ. ಇವತ್ತೇನು ಕಾನ್ಫಿಡೆಂಟ್ ಗ್ರೂಪ್ಗೆ ಜಮೀನು ಕೊಟ್ಟಿರ್ತಕ್ಕಂಥವರು ಆ ಸ್ಥಳೀಯ ಶಾಸಕರಾದಂಥ SN ನಾಡಸ್ವಾಮಿಯವರು. ಬಾಕರಾಬು ಅದು ಸರ್ಕಾರದ್ದಲ್ಲ, ಅದು ಅವ್ರದ್ದಲ್ಲ, ಇದರಲ್ಲಿ ಬಾಕರಾಬ್ ಇನ್ಯಾರ್ದು ಸರ್ಕಾರದಲ್ಲದೆ ಇನ್ಯಾರ್ದು? SN ನಾಡಸ್ವಾಮಿಯವ್ರದ, ಇಲ್ಲಾಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅವ್ರದ. ಅಲ್ಲಿರ್ತಕ್ಕಂಥ ಕಾಲ್ದಾರಿನ ಮುಚ್ಕೊಂಡಿದ್ದಾರೆ, ಕೆರೆಯನ್ನು ಮುಚ್ಕೊಂಡಿದ್ದಾರೆ, ಗುಂಡ್ತೋಪನ್ನು ಮುಚ್ಕೊಂಡಿದ್ದಾರೆ. ಇದನ್ನೆಲ್ಲ ಮುಚ್ಕೊಂಡು ಸರ್ಕಾರಿ ಜಮೀನುಗಳನ್ನು ಹಿಂದೆ ಏನು ಗುರುತು ಮಾಡಿಕೊಟ್ಟಿದ್ರು ಅದನ್ನು ಬಿಡದೆ ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಇವತ್ತೇನು ಸರ್ಕಾರ ಇವತ್ತು ಅವ್ರದ್ದೇ ಕಂದಾಯ ಮಂತ್ರಿಗಳು ಇದರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಈ ಜಾಗನ ನಾವು ಮಾಡ್ಕೊಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ಇನ್ನಾದ್ರೂ SN ನಾಡಸ್ವಾಮಿಯವರು ಈ ಸರ್ಕಾರಿ ಜಮೀನುಗಳೇನಿದೆ ಬಡವರಿಗೆ ಸೈಟ್ಗಳು ಮಾಡಿ ಹಂಚಿದ್ರೆ ಜನ ತಿಳ್ಕೊತಾ ಇದ್ರು. ಅದು ಬಿಟ್ಟು ಅವ್ರ ಒಬ್ಬರ ಉದ್ಧಾರಕ್ಕೋಸ್ಕರ ಏನು ಬಳಸ್ಕೊತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರದ್ದೇ ಸರ್ಕಾರದಲ್ಲಿ ಅವ್ರದ್ದೇ ಮಂತ್ರಿಗಳು ಇವರು ವಿರುದ್ಧವಾಗಿದ್ದಾರೆ ಅಂದರೆ ಇವ್ರದ್ದು ಏನು ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಅದಕ್ಕೋಸ್ಕರ ಭ್ರಷ್ಟಾಚಾರ ಮಾಡೋದು ಬಿಟ್ಟು ಇನ್ನಾದರೂ ಎಲ್ಲ ಜನಗಳ ಹತ್ರನೂ ಒಳ್ಳೆ ರೀತಿಯಲ್ಲಿ ಕೇಸುಗಳು ಹಾಕ್ಸೋದು, ಎದುರಿಸೋದು, ಬೆದರಿಸೋದು ಇದನ್ನೆಲ್ಲ ಬಿಟ್ಟು ಈ ಸರ್ಕಾರಿ ಜಮೀನುಗಳು ಏನೈತೆ ಅದನ್ನೆಲ್ಲ ಸರ್ಕಾರಕ್ಕೆ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬಂಗಾರಪೇಟೆ ಜನ ನಡೆಸ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಂದನೇ ಅವರು ರಿಯಲ್ ಎಸ್ಟೇಟೇ ಮಾಡ್ತಾ ಇರೋದು. ಆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಗೆ ಯಾರು ಅವ್ರು ಜಮೀನು ಕೊಟ್ಟಿರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು. ಆ ಸಹಾಯ ಮಾಡೋಂಥ ನಿಟ್ಟಿನಲ್ಲಿ ಬಂಗಾರಪೇಟೆ ಸಮಸ್ಯೆನ ಒಂದಿನೇನು ಮಾತಾಡಿಲ್ಲ ಅವರು. ಇಂಥದ್ದು ಆಗಬೇಕು, ನಮ್ಮ ರೈಲ್ವೆಯಲ್ಲಿ ಹಿಂಗೆ ಆಗ್ತಾಯಿದೆ, ಇಲ್ಲ ಕಾರ್ಖಾನೆಗಳು ಬರಬೇಕು, ಈ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಕಾನ್ಫಿಡೆಂಟ್ ಗ್ರೂಪ್ ಅವ್ರನ್ನ 1000 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ನೋಡಿದ್ದೀರಿ ಕಾನ್ಫಿಡೆಂಟ್ ಗ್ರೂಪಲ್ಲಿ ಅಮ್ಮಮ್ಮ ಅಂದರೆ ಒಂದು 50ರಿಂದ 100 ಜನ ಕೆಲಸ ಮಾಡ್ಬೋದು. ಅದು ಯಾರು ಈ ಜಮೀನು ಕಳ್ಕೊಂಡವ್ರಿಗೆ ಏನಾದರೂ ಅವ್ರು ಕೆಲಸಗಳು ಕೊಟ್ಟವ್ರ, ಇಲ್ಲಾಂದರೆ ಏನಾದರೂ ಇದು ಮಾಡಿದ್ದಾರೆ? ಏನಿಲ್ಲ. 1000 ಜನಕ್ಕೆ ಎಲ್ಲಿಂದ ಕೆಲಸ ಕೊಟ್ಟರು? ಅವ್ರಿಗೇನಾದರೂ 100 ಕೋಟಿ ದುಡ್ಡು ಹೋಗಿರ್ಬೋದು. ಅದು ಬಿಟ್ಟು ಇವರು ಕಾನ್ಫಿಡೆಂಟ್ ಗ್ರೂಪ್ ಅವರು ಏನಿದ್ದಾರೆ ಅವರು ಇಂಥ ಶಾಸಕರನ್ನ ಜೊತೆಲಿ ಇಟ್ಕೊಂಡು ಅವ್ರದ್ದು ಒಳ್ಳೆ ಜಮೀನುಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಜನ ತಪ್ಪಾಗಿ ನೋಡೋದನ್ನು ಬಿಡಬೇಕಂದ್ರೆ ನೀವು ಯಾರ ಜೊತೆಲಿ ವ್ಯವಹಾರ ಮಾಡಬೇಕು, ಯಾರ ಜೊತೆಲಿ ಇದು ಮಾಡಬೇಕು. ಇನ್ನು ಮುಂದೆ ಬೇಕಾದಷ್ಟು ಸರ್ಕಾರಿ ಜಮೀನುಗಳು ಇವರೆಲ್ಲ ಒತ್ತುವರಿ ಮಾಡಿರೋದ್ರಿಂದ ಬರೀ ಕಾನ್ಫಿಡೆಂಟ್ ಗ್ರೂಪ್ ಒಳಗಡೆನೇ ಇಲ್ಲ,
ನಮ್ಮಲ್ಲಿ ಇವತ್ತೇನು ಅವರು SN-City ಇದು ಮಾಡ್ತಾಯಿದ್ದಾರೆ, SN-Cityಯಲ್ಲಿ ಗುಂಡ್ತೋಪು ಆ ಎಂಟ್ರೆನ್ಸ್ ಏನಿದೆ ಅದು 14 ಗುಂಟೆ ಇವರೇನು ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ಸ್ಕೆಚ್ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಾಗಲಿ ಸ್ಥಳೀಯವಾಗಿರ್ತಕ್ಕಂಥ ದಂಡಾಧಿಕಾರಿಗಳಾಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಸರ್ಕಾರಿ ಜಮೀನುಗಳನ್ನು ಇಡೀ ತಾಲೂಕಿನಾದ್ಯಂತ ಇವರು ಬೇಕಾಗಿರ್ತಕ್ಕಂಥವ್ರ ಹೆಸರಿಗೆ, ಇವರು ಪೌಲ್ಟ್ರಿ ಫಾರಮಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರ ಹೆಸರಿಗೆ, ಇವರು SN-Cityಯಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರ ಹೆಸರಿಗೆ ದರ್ಖಾಸ್ತು ಕಮಿಟಿ ಚೇರ್ಮನ್ ಇವರೇ ಆಗಿರೋದ್ರಿಂದ 106 ಎಕರೆಗಳು ಬೇರೆ ವರ್ಕ್ ಮಾಡಿಕೊಟ್ಟಿರೋದ್ರಿಂದ ದಯವಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಇದು ಮಾಡಿ ಮುಂದಿನ ದಿನಗಳು, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ, ಅದೇನೇನಿದೆ ಹುಡುಕಿ ಆ ಜಮೀನನ್ನ ಬಿಡಿಸಿ ಜನರಿಗೆ ಹಂಚಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಸರ್, ಈಗ ಕಾನ್ಫಿಡೆಂಟ್ ಗ್ರೂಪ್ಗೆ SN MLA ಮುಂಚೆನೇ ಬರ್ಕೊಟ್ಟಿದ್ದಾರೆ ಸರ್, ಮಾರ್ಕೊಟ್ಟಿದ್ದಾರೆ. ಈಗ ಈ ತಿರ್ಗಾ ಏನಕ್ಕೆ ಸರ್ ಅವರೇ ಮಾರಿರೋ ಜಮೀನು ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ ಅಂದರೆ ಏನು ಉದ್ದೇಶ ಇರ್ಬೋದು ಸರ್? ಅದು RTI ಕಾರ್ಯಕ್ರಮ ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ಜಮೀನುಗಳು ನಕಲಿ ಅಂತೇಳಿ DK ರವಿ ಅವರು ಅದನ್ನು ಇದು ಮಾಡಿ ಯಾವ್ಯಾವ ಸರ್ಕಾರಿ ಜಮೀನುಗಳು, ಯಾವ್ದಾವ್ದು ಕುಂಟೆ, ಯಾವ್ದಾವ್ದು ಗೋಮಾಳ, ಯಾವ್ದಾವ್ದು ಕಲ್ಲು ಬಂಡೆ ಅಂತ ಹೇಳ್ಬಿಟ್ಟು ನೋಡಿಸಿರೋದ್ರಿಂದ, ಅವ್ರು ಆರ್ಡ್ರ್ ಮಾಡಿರೋದ್ರಿಂದ ಕಾನ್ಫಿಡೆಂಟ್ ಗ್ರೂಪ್ ಅವ್ರಿಗೆ ಇವತ್ತು ಯಾರೇ ಒಂದು ಅಲ್ಲಿ ಬರಬೇಕಂದ್ರೆ ಕೂಡ, ಯಾವುದೇ ಅಲ್ಲಿ ಒಂದು ವಿಲಾ ತಗೊಬೇಕಂದ್ರೂ, ಅಲ್ಲಿ ಮೆಂಬರ್ಶಿಪ್ ತಗೊಬೇಕಂದ್ರೂ ಇದು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿರೋದು ಅಂತ ಹೇಳ್ಬಿಟ್ಟು ಹಿಂದೆ DC ಅವ್ರು ಆರ್ಡ್ರ್ ಮಾಡಿರೋದ್ರಿಂದ ಇವತ್ತು ಕಟಾರಿ ಅವ್ರು ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇದ್ದಾರೆ ಅವ್ರೂ ಸೇರಿಕೊಂಡು ಏನು ಹಿಂದೆ DK ರವಿ ಅವರು ಆರ್ಡ್ರ್ ಮಾಡಿದ್ರು ಅದ್ರ ಪರವಾಗಿ ನಿಂತ್ಕೊಂಡಿರೋದ್ರಿಂದ ಇವತ್ತು ಅವ್ರ ದುಡ್ಡುಗಳಲ್ಲಿ ಸಿಕ್ಕಾಕೊಂಡಿರ್ತೈತೆ MLA ಅವ್ರದ್ದು. ಅದಕ್ಕೋಸ್ಕರ ಅವ್ರ ಪರವಾಗಿ ಮಾತಾಡಿದ್ರೇನೆ, ಯಾಕಂದರೆ ಕಾನ್ಫಿಡೆಂಟ್ ಗ್ರೂಪ್ ಅವ್ರ ಜೊತೆ ಸುಮಾರು ವರ್ಷಗಳಿಂದ ಅವ್ರ ವ್ಯವಹಾರ ಇರೋದ್ರಿಂದ ಈ ರೀತಿ ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆನ ಬಿಟ್ಟು ಇನ್ನು ಮಿಕ್ಕಿದ್ದು ಅವ್ರ ಬಿಸ್ನೆಸ್ಗೋಸ್ಕರ ಏನು ಬೇಕೋ ಅದನ್ನು ಮಾತಾಡ್ತಾ ಇರ್ತಕ್ಕಂಥ. ಅಂದರೆ ಈಗ ಇನ್ನೊಂದು RTI ಕಾರ್ಯಕರ್ತ ಹೇಳೋದೇನಂದ್ರೆ ಸರ್, ಈ ವಿಚಾರನ ಹೊರಗಡೆ DC ಏನು ಇದು ಸರ್ಕಾರಿ ಭೂಮಿ ಅಂತ ಬರೆದ ಮೇಲೆ ಅವರು ಟ್ರಾನ್ಸ್ಫರ್ ಮಾಡಿಸೋದಕ್ಕೂ ಕೂಡ ಅವಾಗ ಆರ್ಡರ್ ಮಾಡಿಸ್ಬಿಟ್ರು ಅಂತ DK ರವಿ ಅವರು. ಈಗ DK ರವಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೂ ಪ್ರಯತ್ನ ಪಟ್ಟರು, ಮತ್ತು ಅವರು ಸಾಯೋದಕ್ಕೂ ಯಾರು ಕಾರಣ ಏನು ಎತ್ತ ಅಂತ ಅದೆಲ್ಲ ಹಳೆ ಕಥೆಗಳು, ಅದೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗ SN ನಾರಾಯಣಸ್ವಾಮಿ ಅವ್ರದ್ದು ಏನೂ ನಡೆಯಲ್ಲ. ಅವರು MLA ಆಗಿರ್ಬೋದು, ಇನ್ನೊಂದು ಮತ್ತೊಂದು ಆಗಿರ್ಬೋದು, ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ. ಬಂಗಾರಪೇಟೆ ಕ್ಷೇತ್ರದ ಜನ ನೆಕ್ಸ್ಟ್ MLA ಎಲೆಕ್ಷನ್ ಯಾವತ್ತು ಬರ್ತಾಯಿತ್ತು ಅಂತ ಕಾಯ್ತಾ ಇದ್ದಾರೆ. ಅವ್ರನ್ನ ಪರ್ಮನೆಂಟಾಗಿ ಮನೆಗೆ ಕಳಿಸ್ಬೇಕು ಅಂತೇಳಿ ಕಾಯ್ತಾ ಇರೋದ್ರಿಂದ ಜನ ಎಚ್ಚೆತ್ಕೊಂಡಿರೋದ್ರಿಂದ ನಾವು ಹೆಚ್ಚಿಗೆ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಟೈಮ್ ಬಂದಾಗ ಜನನೇ ಉತ್ತರ. ಸರ್, ನಂಜೇಗೌಡರು ಮತ್ತು SN ನಾರಾಯಣಸ್ವಾಮಿಗೆ ಅವರವರೇ ಕಿತ್ತಾಡ್ಕೊಂಡ್ರು ನೋಡ್ರಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮನೆ ಒಂದು 3-4 ಬಾಕ್ಲಾಗ್ಬಿಟ್ಟೈತೆ ಇಲ್ಲಿ. ಹಂಗಾಗಿರೋದ್ರಿಂದನೇ ವೇಮಗಲ್ ಕ್ಷೇತ್ರದಲ್ಲಿ ಘಟಾನುಘಟಿಗಳು ಮಂತ್ರಿಗಳು ಬಂದರೆ ಕೂಡ ಇವತ್ತು ಪಟ್ಟಣ ಪಂಚಾಯತಿ NDA ಪಾಲಾಗಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಕಡೆನೂ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅವರ ಸೆಕ್ರೆಟ್ರಿ ಮಾತಾಡ್ತಾರೆ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅವರ ಏನು ಸುಮಾರು ಜನ ಶಾಸಕರು ಮಾತಾಡ್ತಾರೆ, ಸುಮಾರು ಜನ ಮಂತ್ರಿಗಳು ಮಾತಾಡ್ತಾರೆ. ಅದು ಮಾಮೂಲಿ ಆಗಿಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಇವತ್ತು ಇವ್ರಿಗೆ ಏನು ಶಾಪ ಅಂದರೆ ಎಲ್ಲ ಕಡೆನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಮಾಡಿರ್ತಕ್ಕಂಥ ಏನು ಅವಮಾನಗಳಿದೆ, ಅವ್ರು ರಿಸೈನ್ ಕೊಡೋದಕ್ಕಾಗಲಿ, ಅವ್ರ ಎಲೆಕ್ಷನಲ್ಲಿ ಸೋಲೋದಕ್ಕಾಗಲಿ, ಈಗ SCP-TSP ಹಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣ, ಇದೆಲ್ಲ ಬಡವ್ರನ್ನ ಡೆವಲಪ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ, ದೀನದಲಿತರನ್ನ ಡೆವಲಪ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಹಣವನ್ನೆಲ್ಲ ಇವರು ಬೇರೆ ಬೇರೆದಕ್ಕೆ ಬಳಸಿರೋದ್ರಿಂದ ಈ ಜನರ ಶಾಪ. ಮತ್ತು ಹೆಣ್ಮಕ್ಳಿಗೂ 2-2 ಸಾವಿರ ಕೊಡ್ತೀರಿ ಅಂತೇಳ್ಬಿಟ್ಟು ಇವತ್ತು 3 ತಿಂಗಳು 4 ತಿಂಗಳಾದ್ರೂ ಹಣ ಹಾಕದೇ ಇರ್ತಕ್ಕಂಥದ್ದು. ಇವತ್ತು KSRTCಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಇವ್ರಿಗೆ ಪೇಮೆಂಟ್ ಕೊಡದೇ ಇರ್ತಕ್ಕಂಥದ್ದು, ಎಲ್ಲ ಇಲಾಖೆಯಲ್ಲೂ ಪೇಮೆಂಟ್ಗಳು ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಈ ಜನರ ಶಾಪ, ಈ ಅಧಿಕಾರಿಗಳ ಶಾಪ ಇವತ್ತು ಕೊನೆಗೆ ಸರ್ಕಾರ